ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಆಫಿಷಿಯಲ್. ಎಸ್ ಎಸ್ ಸಿ ಜಿ ಡಿದ ಕೀ ಆನ್ಸರ್ ನೀವೇನು ಚೆಕ್ ಮಾಡಕ್ಕೆ ಹೊಂಟಿರಿ, ನಾರ್ಮಲೈಸೇಷನ್ ಮಾರ್ಕ್ಸ್ ಎಷ್ಟು ಬಂದವು ಅಂತೇಳಿ. ಸೊ ಅದನ್ನು ನೋಡ್ಬೇಕಂದ್ರೆ ನಮ್ಮದು ಅಪ್ಲಿಕೇಶನ್ ವೆರಿಫೈ ಮಾಡಲೇ ಇರಬೇಕು. ಅದು ಹೆಂಗೆ ಮಾಡೋದು ನೋಡಿರಿ. ಸೊ ಏನು ಗೂಗಲ್ ಒಳಗೆ ಸರ್ಚ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಏನು ತೋರ್ಸಾಕತ್ತೀನಿ, SSC NIC ಸ್ಪೇಸ್ ಇನ್. ಸೊ ಇದೇನು ತೋರ್ಸಾಕತ್ತೀನಿ ಇದೇ ಥರ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ಬಳಿಕ ಇಲ್ಲಿ ಏನೈತೆ ನೋಡ್ರಿ, ಇಲ್ಲಿ ಏನೈತಪ್ಪ ಅಂದ್ರೆ SSC NR ಐತಿಲ್ಲ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಅದ್ರ ಮ್ಯಾಗ ಕ್ಲಿಕ್ ಮಾಡಿದ ಮ್ಯಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ್ಮ್ಯಾಗ ಸೊ ಅಲ್ಲಿ ರಿಸಲ್ಟ್ ಅದೈತೆ ನೋಡ್ರಿ, ರಿಸಲ್ಟ್ ಮ್ಯಾಗ ಕ್ಲಿಕ್ ಮಾಡಿರಿ. ಸೊ ರಿಸಲ್ಟ್ ಮ್ಯಾಗ ಕ್ಲಿಕ್ ಮಾಡಿದ ಮ್ಯಾಗ ಏನಿಲ್ಲ ನೆಕ್ಸ್ಟ್ ಯಾವ ಥರ ಬರ್ತೀವಿ ನೋಡ್ಕೊಡ್ರಿ. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ, ಎಲ್ಲ ರಿಸಲ್ಟ್ ಎಲ್ಲ ಓಪನ್ ಆಗುತ್ತೆ. ಆ ಟೈಮ್ದಾಗ ಏನು ಮಾಡೋದು ನೀವು, ಲಾಗಿನ್ ಅಂತ ಅವ್ರ ರಿಜಿಸ್ಟ್ರೇಷನ್ ಐತಿಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಸೊ ಅಲ್ಲಿ ಮಾಡಿದ ಮ್ಯಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮ್ಯಾಗ ಯೂಸರ್ ನೇಮ್ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು, ಕ್ಯಾಪ್ಚರ್ ಹಾಕಬೇಕು. ಸೊ ಈ ಥರ ಎಲ್ಲನೂ ಹಾಕ್ಬೇಕು. ಹಾಕೊಂದು ಏನಿಲ್ಲ ಲಾಗಿನ್ ಅನ್ಬೇಕು. ಸೊ ಕ್ಯಾಪ್ಚರನ್ನು ಇಲ್ಲಿ ಕೆಳಗಡೆ ಟೈಪ್ ಮಾಡಬೇಕು. ಸೊ ನೋಡ್ಕೊಡ್ರಿ, ಅದನ್ನು ಇದ್ದಿದ್ದನ್ನು ಇಲ್ಲಿ ಕೆಳಗೆ ಕ್ಯಾಪ್ಚರ್ ಅಂತ ಇದ್ದಿಲ್ಲ ಅದ್ರ ಕೆಳಗಡೆ ಟೈಪ್ ಮಾಡ್ಬೇಕು. ಸೊ ಇದ್ರೊಳಗೆ ಟೈಪ್ ಮಾಡೋಣ UJWAXZ ಅಂದ ಲಾಗಿನ್ ಅನ್ಬೇಕು. ಸೊ ಲಾಗಿನ್ ಅಂದ ತಕ್ಷಣ ಏನಿಲ್ಲ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಎರರ್ ಅಂತ ಬರುತ್ತೆ. ಸೊ ಯಾರ್ದು ಅಪ್ಲಿಕೇಶನ್ ಎರರ್ ಐತಿಲ್ಲ ಅವರೆಲ್ಲನೂ ವೆರಿಫೈ ಮಾಡಬೇಕಾಗಿರ್ತಕ್ಕಂಥದ್ದು. ಆಧಾರು ವೆರಿಫೈ ಮಾಡಿದ್ರನ ಮತ್ತು ಅಪ್ಲಿಕೇಶನ್ ವೆರಿಫೈ ಆದಾಗ ನಿಮ್ದು ಕೀ ಆನ್ಸರ್ ತೋರಿಸುತ್ತೆ. ಇಲ್ಲಿ ತೋರಿಸಲ್ಲ. ಅಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇದು ಹೋಗುತ್ತೆ. ಇಂಟು ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ಥರ ಪೇಜ್ ಓಪನ್ ಆಗುತ್ತಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ಸೊ ಡೈರೆಕ್ಟಾಗಿ ಇಲ್ಲೇನು ತೋರ್ಸೋದಿಲ್ಲ, ಇಲ್ಲಿ ಟಿಕ್ ಒಳಗಡೆ ಅಲ್ಲಿ ರೈಟ್ ಮಾರ್ಕ್ಸ್ ಮ್ಯಾಗ ರೈಟ್ ಮಾಡ್ಬೇಕು ಅದನ್ನು. ಸೊ ಎಲ್ಲನೂ ಏನಿಲ್ಲ ಆಧಾರದ ವೆರಿಫೈ ಇದ್ದು ಅಲ್ಲಿ ರೈಟ್ ಮಾರ್ಕ್ ಮಾಡಿ ಸೆಂಡ್ OTP ಅಂತ ಅನ್ಬೇಕು. ಅದನ್ನು ರೈಟ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಸೆಂಡ್ OTP ಅಂದ್ರೆ OTP ಬರ್ತೈತಿ. ಅಲ್ಲಿ OTP ನಂಬರ್ ಹಾಕ್ಬೇಕು. ಸೊ OTP ನಂಬರ್ ಹಾಕ್ತೀನಿ ನೋಡ್ರಿ ಈಗ. ಸೊ OTP ನಂಬರ್ ಹಾಕಿ ವೆರಿಫೈ ಅಂದರೆ ಮಾತ್ರ ವೆರಿಫೈ ಆಗುತ್ತೆ. ಈಗ ಈ ಹುಡುಗ ಹೇಳಬೇಕಂದ್ರೆ OTP ಯಾರು ಹೇಳತ್ತಲ್ಲ, ಈಗ ಒಬ್ಬ ತಮ್ಮ ಹೇಳಕತ್ತಾನೆ OTP. ಸೊ ಅದನ್ನು OTP ನಾನೀಗ ಹಾಕಕತ್ತೀನಿ ನೋಡ್ಕೊಳ್ರಿ. ಈಗ OTP ಬಂದ ತಕ್ಷಣ ಹೇಳ್ತಾನೆ. ಸೊ OTPನ ಹಾಕೊಂಡೆ. ಸೊ OTP ಹಾಕೊಂಡ್ಬಿಟ್ಟು ವೆರಿಫೈ OTP ಅನ್ಬೇಕು. ಸೊ ವೆರಿಫೈ OTP ಅಂದ್ರೆ ಅದು ಆಧಾರ್ ವೆರಿಫೈ ಆಗುತ್ತೆ. ಸಕ್ಸಸ್. ಸೊ ಅಂದ್ರೆ ಆಧಾರ್ ವೆರಿಫೈ ಆತಿ. ಈ ಅಪ್ಲಿಕೇಶನ್ ಆಧಾರ್ ವೆರಿಫೈ ಆದಮ್ಯಾಗ ನೇಮು, ತಾಯಿ ಹೆಸರು, ತಂದೆ ಹೆಸರು, ಜೆಂಡರ್ ಅಂದರೆ ಏನು ನಿಮ್ದು ಮೇಲ್ ಇದ್ದಲ್ಲಿ ಫಿಮೇಲ್ ಆಗಿರ್ತೈತಿ, ಫಿಮೇಲ್ ಇದ್ದಲ್ಲಿ ಮೇಲ್ ಆಗಿರ್ತೈತಿ, ಡೇಟ್ ಆಫ್ ಬರ್ತ್ ತಪ್ಪಾಗಿರ್ತೈತಿ, ಏನೇ ಇದ್ರೂ ಕೂಡ ಇದು ಅಪ್ಲಿಕೇಶನನ್ನು ಸೊ ಹೊಸದು ಹಾಕಿದಂಗೆ ನಾವೀಗ ಅಂದರೆ ವೆರಿಫೈ ಮಾಡಕತ್ತೀವಿ ಅಂತ ಅರ್ಥ. ಅಪ್ಲಿಕೇಶನ್ದಾಗ ಏನಾದರೂ ತಪ್ಪು ಹೆಚ್ಚು ಕಮ್ಮಿ ಏನೋ ಇದ್ರೂ ಸದಕ್ಕೆ ನೀವು ಈಗ ಸದ್ ಹಾಕಿದ್ರಿ ಅಂದರೆ ಅದು ಚೇಂಜಸ್ ಆಗುತ್ತೆ. ಸೊ ಒಬ್ಬೊಬ್ರು ಹೇಳ್ತಿರ್ತಾರೆ, ಸರ್ ನಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 2017 ನಂದು 10ನೇ ಮುಗ್ದೈತಿ, ಅದನ್ನು ಹಾಕೋದು 16 ಆಗೈತಿ, 2007 ಆಗೈತಿ. ಆ ಥರ ಎಲ್ಲನೂ ಚೇಂಜಸ್ ಏನೋ ಮಾಡ್ಕೋಬೇಕು. ಅದೆಲ್ಲ ಮಾಡ್ಕೊಂಡ್ಮ್ಯಾಗ ಏನೈತಿ ಕಾಂಟ್ಯಾಕ್ಟ್ ನಂಬರ, ಇಮೇಲ್ ID ವೆರಿಫೈ ಮಾಡಬೇಕಾಗುತ್ತೆ. ಸೊ ಮೊದಲೆಲ್ಲನೂ SSLC ಎಲ್ಲ ಕರೆಕ್ಟಾಗಿ ನೋಡ್ಕೊಡ್ರಿ. ಅಂದರೆ ಎಲ್ಲ ಯಾವ ಇಯರ್ದ ಪಾಸಿಂಗ್ ಆಗೈತಿ, ನಿಮ್ಮ SSLC ವೆರಿಫೈ ನಂಬರ್ ಏನೈತಿ ಅದೆಲ್ಲನೂ ಇದನ್ನು ಮಾಡಿ. ಸೊ ಇದೇನಿಲ್ಲ ಮೊಬೈಲ್ ನಂಬರ್ದ OTP ಬರ್ತೈತೆ ಅಂದ್ರೆ ಅದನ್ನು ವೆರಿಫೈ ಮಾಡ್ಬೇಕು. ಸೊ ಯಾವಾಗ ಬರುತ್ತೆ ನೋಡ್ಕೊಡ್ರಿ. ಈಗ ನಾವು ತಮ್ಮ ಹೇಳ್ತಾನೀಗ. ಸೊ ಅವ್ನು ಹೇಳಿದ ತಕ್ಷಣ ಏನಂತ ಅದನ್ನು OTP ವೆರಿಫೈ ಮಾಡ್ತೀನಿ ನೋಡ್ರಿ. ಈಗ OTP ಈಗ ಸೊ OTP ಹಾಕ್ತೀನಿ ನೋಡಿ. ಈಗ ಹೇಳ್ತಮ್ಮ OTP ನೋಡ್ರಿ. ಸೊ ಒಂದು ನಿಮಿಷ. ಇದನ್ನು OTP ಏನು ಬಂತಿಲ್ಲ ಅದನ್ನು OTPಯನ್ನು ಹಾಕ್ಕೊಂಡು ವೆರಿಫೈ ಅನ್ಬೇಕು. ಸೊ ವೆರಿಫೈ ಅಂದ ತಕ್ಷಣ ಏನಂತೆ ವೆರಿಫೈಡ್ ಆಯ್ತು. ಮೊಬೈಲ್ ನಂಬರ ವೆರಿಫೈಡ್ ಆಯಿತು. ಅದಾದ್ಮ್ಯಾಗ Gmail IDಗೆ ಸೊ Gmail ID ವೆರಿಫೈ ಆಗಬೇಕು. Gmail IDಗೆ ಏನೈತಿ ಒಂದು ಸ್ವಲ್ಪ ಮೆಸೇಜ್ ಬರ್ಲಿಕ್ಕೆ ಲೇಟ್ ಆಗುತ್ತೆ, ಅಂದರೆ OTP ಬರ್ಲಿಕ್ಕೆ ಲೇಟ್ ಆಗುತ್ತೆ. ಸೊ ಕಾಯಬೇಕಾಗತ್ತೆ, 1 ನಿಮಿಷ ಆದರೂ ಕಾಯ್ಬೇಕು. ಅಲ್ಲಿ ತನಕ ಅದು OTP ಬರುತ್ತಾನೆ ಏನೈತಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಲ್ಲ. ಸೊ ನಾನು ಕೊಡಕತ್ತಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗತ್ತೇವಲ್ಲ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನನಗೂ ಕೂಡ ಇಂಥ ಹೊಸ ಮಾಹಿತಿಗಳು ಬಂದ ತಕ್ಷಣ ನಿಮಗೆ ಕೊಡೋಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಏನು ಬಂದಿಲ್ಲ ಇಮೇಲ್ IDದು OTPಯನ್ನು ಹಾಕೊಂಡು ವೆರಿಫೈ ಮಾಡ್ತೀವಿ ನಾವು. ಈಗ ವೆರಿಫೈ ಮಾಡಿದ ಬಳಿಕ ಸೊ ಓಕೆ ಆಯ್ತದ. ಓಕೆ ಆದ್ಮ್ಯಾಗ ಸಕ್ಸಸ್ ಆಯ್ತಲ್ಲ. ಸೊ ಎರಡು ಆಧಾರು, ಮೊಬೈಲು, Gmail ಎಲ್ಲನೂ ಆದ ಬಳಿಕ ಸೇವ್ ಅನ್ಬೇಕು. ಸೇವ್ ಅಂದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಎಲ್ಲನೂ ಅಡ್ರೆಸ್ಸು ಅದು ಇದು ಕಾಸ್ಟ್ ಐತೆ ಅದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಅವಾಗೇನೈತಿ ಸೊ ಕರೆಕ್ಟಾಗಿ ಎಲ್ಲನೂ ಕ್ಲಿಯರಾಗಿ ನೋಡ್ಕೋಬೇಕು. ಕಾಸ್ಟ್ ಏನಾರ ಹೆಚ್ಚು ಕಡಿಮೆ ಆಗಿತ್ತು, ಸರ್ ನಂದು OBC ಹಾಕಿನ್ರಿ ನಾನು ಜನರಲ್ ಬರ್ತೈತೆ ಅನ್ನೋರು ಕೂಡ ಈಗ ಚೇಂಜಸನ್ನು ಮಾಡ್ಕೋಬೋದು. ಅಂಥವ್ರಿಗೆಲ್ಲನೂ ಅವಕಾಶ ಐತಿ ಈಗ ಅದು ವೆರಿಫೈ ಮಾಡೋದ್ರಾಗ. ಅದೆಲ್ಲನೂ ಕ್ಲಿಯರಾಗಿ ನೋಡ್ಕೊಂಡ್ಮ್ಯಾಗ ಮೊದಲು ಏನೇನು ಹೇಳಕತ್ತೀನಿ ಎಲ್ಲನೂ ಚೆನ್ನಾಗಿ ನೋಡ್ಕೊಡ್ರಿ. ಅದನ್ನು ಅದೇ ಥರನ ಮಾಡ್ಕೊತೀವ್ರಿ. ಒಂದು ವೇಳೆ ನಿಮಗೆ ಏನೂ ಗೊತ್ತಾಗ್ಲಿಕ್ಕಾರ ನೆಟ್ ಸೆಂಟರ್ನ ಹೋಗಿ ಮಾಡಿಸ್ರಿಪಿ. ಗೊತ್ತಿಲ್ಲದ ಮತ್ತೆ ಏನಾದ್ರು ಇದ್ರೊಳಗೆ ತಪ್ಪು ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ನಿಮ್ದು ತೆಗಿಯುವಂಥ ಚಾನ್ಸಸ್ಗಳು ಇರ್ತಾವೆ.
ಸೊ ಇದನ್ನು ಪ್ರತಿಯೊಬ್ಬರು ಮಾಡಬೇಕಾಗಿರ್ತಕ್ಕಂಥದ್ದು. ಯಾರು SSCದು ಹಾಕಿರೋ ಅಪ್ಲಿಕೇಶನ್ ಅಂಥವ್ರಿಗೆಲ್ಲನೂ ಇದು ಬರಲೇಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಯಾರು ನೆಟ್ ಸೆಂಟ್ರ್ ಒಳಗೆ ಏನು ಹಾಕ್ಸಿರಲಿಲ್ಲ ನೀವು ನೋ ಮಾರ್ಕ್ಸ್ ಏನೈತೆ ಬಂದೈತಿಲ್ಲ ಅಂದ್ರೆ ಮಾರ್ಕ್ಸ್ ಇರ್ತಕ್ಕಂಥದ್ದು ಮ್ಯಾಗೆ ಯಾವ ಥರ ಮಾರ್ಕ್ ಅದಾವೆ ಅದೆಲ್ಲನೂ ಏನಿಲ್ಲ ಅದನ್ನೆಲ್ಲ ನೋಡ್ಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಕ್ಲಿಯರಾಗಿರ್ತಕ್ಕಂಥದ್ದು ಅಡ್ರೆಸ್ಸ, ಊರು, ಸೊ ಪಿನ್ ಕೋಡ್ ಎಲ್ಲ ತೋರಿಸ್ತೀನಿ ನೋಡ್ರಿ. ಈಗ ಅಲ್ಲಿ ಏನೇನು ಅದಾವೆ ನೋಡ್ರಿ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಸೊ ಎಲ್ಲನೂ ಕರೆಕ್ಟಾಗಿ ನೋಡ್ಕೊಂಡ್ರೆ ಮಾತ್ರ ಸೇವ್ ಅಂತ ಕೊಡ್ರಿ. ಇರ್ಲಿಕ್ಕಂದ್ರೆ ಏನೈತಿಲ್ಲ ಅದನ್ನು ಕರಪ್ಷನ್ನ ಮಾಡ್ಕೊಡ್ರಿ. ಅದನ್ನೆಲ್ಲನೂ ಕರೆಕ್ಟಾಗಿ ಬೇರೆ ಬೇರೆ ಹಾಕಬೇಕಾಗುತ್ತೆ. ಸೊ ಈಗೆಲ್ಲ ಆದಮ್ಯಾಗ ಏನೈತಿ ಓಕೆ ಐತಂದ್ರೆ ಸೇವ್ ಅಂತ ಅನ್ಕೊಡ್ರಿ. ಸೇವ್ ಅಂದ ಬಳಕಂದ್ರೆ ಐತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಆಗುತ್ತೆ ಅದು. ಸೊ ಅಂದ್ರೆ ಟೋಟಲಾಗಿ 3 ಪೇಜ್ಗಳನ್ನು ನೀವು ಸೇವ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮ್ದು ಇದು ಅಪ್ಲಿಕೇಶನ ಸಕ್ಸಸ್ ಆಗುತ್ತೆ. ಅದು ಆಗಲ್ದಾಗ ಏನೈತಿಲ್ಲ ನಿಮ್ದು ಕೀ ಆನ್ಸರ್ ಓಪನ್ ಆಗಂಗಿಲ್ಲ. ಸೊ ಇದಾದ್ಮ್ಯಾಗ ಡೈರೆಕ್ಟಾಗಿ ಅದು ಅಪ್ಲಿಕೇಶನ್ ಪ್ರಿವ್ಯೂ ಅಂದ್ರೆ ಸೊ ಫಸ್ಟ್ನೇದಂತೆ OTR ಅಪ್ಲಿಕೇಶನ್ ಅಂದರೆ ಯಾವ ಥರ ನಿಮ್ದು ಅಪ್ಲಿಕೇಶನ್ ಐತಿಲ್ಲ ಪೂರ ತೋರಿಸುತ್ತೆ. ಅದು ಮತ್ತೊಮ್ಮೆ ಇಲ್ಲಿಕಾರ ನೀವು ಎಡಿಟ್ ಮಾಡ್ಬೇಕಂದ್ರೆ ಮತ್ತೆ ಬ್ಯಾಕ್ ಹೋಗ್ಲಕ್ಕೂ ನಡೀತೈತಿ. ಅದಕ್ಕಾಗಿ ಕರೆಕ್ಟಾಗಿ ಅಪ್ಲಿಕೇಶನ್ ನೋಡ್ಕೊಂಡು ಅದನ್ನು ಡೈರೆಕ್ಟಾಗಿ ಸೇವ್ ಅಂದ್ಬಿಡ್ರಲ್ಲಿ. ಓಕೆ ಡನ್ ಐತಿ. ಅಪ್ಲಿಕೇಶನ್ದು ಏನೂ ಪ್ರಾಬ್ಲಮ್ ಮ್ಯಾಗ ಸೊ ಅದನ್ನು ಪ್ರಿಂಟ್ ಬೇಕಂದ್ರೆ ಪ್ರಿಂಟ್ ತಗೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ರಿ. ಅಪ್ಲಿಕೇಶನ್ ನಿಮ್ಮ ಫೋನ್ ಒಳಗೆ ಉಳಿತೈತಿ. ಸೊ ಈ ಥರ ಡೌನ್ಲೋಡ್ ಮಾಡ್ಕೊಂಡೆ ನಾನು. ಡೌನ್ಲೋಡ್ ಮಾಡ್ಕೊಂಡು ಏನೈತಿ ಅದನ್ನು ನಾನು ಕಳಿಸ್ತೀನಿ ಅವನಿಗೆ. ಸೊ ಅದಾದ ಮೂಲಕ ಡಿಕ್ಲೇರ್ ಅಂತ ಹೇಳಿಬಿಡ್ರಿ. ಡಿಕ್ಲೇರ್ ಅಂತ ಹೇಳಿದ್ರಿ ಅಂದ್ರೆ ಸೊ ನಿಮ್ದು ಓಕೆ ಆಯ್ತು. ಈಗ ಇದು ನಿಮ್ದು ಅಪ್ಲಿಕೇಶನ. ಸೊ ಏನೂ ಪ್ರಾಬ್ಲಮ್ ಇಲ್ಲ ಅನ್ನಂಗೆ ಆಯ್ತಾ. ಓಕೆ ಸೊ ಈಗ ಏನತ್ತಿಲ್ಲ ಇನ್ನು ತೋರಿಸ್ತೀನಿ ನೋಡಿರಿ. ಸೊ ಈಗ ನಾವೇನು ಕಾಯಕತ್ತಿದ್ದು ಅದನ್ನು ಈ ವಿಡಿಯೋ ಮಾಡಿ ಹಾಕಿ ನಾನು ರಿಸಲ್ಟ್ದ ಬಂದಿದ್ದೆಲ್ಲನೂ. ಸೊ ಅದೇನತ್ತಿಲ್ಲ ಪೂರ ಎಲ್ಲನೂ ಅಪ್ಲಿಕೇಶನ್ ಓಕೆ ಆದಮ್ಯಾಗ ಏನೈತಿ ಇನ್ನು ಮುಂದೆ ಏನೈತಿ ನಮ್ಗೆ ಸೊ ತೋರಿಸ್ಕೊಂತ ಹೋಗ್ತೀನಿ ನಿಮ್ಗೆ. ಹಂಗೆ ಏನೇನೈತಿಲ್ಲ ನಾನು ಎಲ್ಲನೂ ಕರೆಕ್ಟಾಗಿ ಅದಕ್ಕೆ ಲೈವ್ ವಿಡಿಯೋ ಮಾಡ್ತಾಯಿರ್ತೀನಿ ನಾನು. ಕರೆಕ್ಟಾಗಿ ಮಾಡಿದ್ನಿ ಅಂದ್ರೆ ನಿಮಗೂ ಕೂಡ ಕರೆಕ್ಟಾಗಿ ತಿಳಿತೈತಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಹುಡುಗರು ಭಾಳ ಕನ್ಫ್ಯೂಷನ್ ಆಗಿರ್ತೀರಿ. ಇಷ್ಟೆಲ್ಲ ಹೇಳಿದ್ರು ಕೂಡ ಚೆಂದಂಗೆ ವಿಡಿಯೋ ನೋಡೋಂಗಿಲ್ಲ. ಸೊ ಮತ್ತು ಹೊಳ್ಳಿ ಕೇಳ್ತಿರ್ತೀರಿ. ಅಂದ್ರೆ ಪ್ರತಿಯೊಂದು ಎಕ್ಸಾಮನ್ನು ನಾವು ಏನು ಬರೆದಿರ್ತೀವಲ್ಲ ಅವೆಲ್ಲನೂ ಇರ್ತಾವೆ ಇಲ್ಲಿ. ಸೊ ಯಾವ ಎಕ್ಸಾಮ್ ಬೇಕಾಗೈತಿ, ಎಂಥ ರಿಸಲ್ಟ, ಸೊ ಯಾವಾಗ ಬರೆದಿದ್ದೀವಿ, ಯಾವ ಅಪ್ಲಿಕೇಶನ್ ಬೇಕಾಗೈತಿ, ಯಾವಾಗ ಅಪ್ಲಿಕೇಶನ್ ಹಾಕಿದ್ದೀವಿ, ಪ್ರತಿಯೊಂದು ಇನ್ಫಾರ್ಮೇಷನ ನಿಮ್ಮದು ಬರೀ ಒಂದು ರಿಜಿಸ್ಟ್ರೇಷನ್ ನಂಬರ್ ಮ್ಯಾಗ ಎಲ್ಲನೂ ಗೊತ್ತಾಗುತ್ತೆ. ಓಕೆ ಸೊ ಇದೆಲ್ಲನೂ ಕ್ಲಿಯರಾಗಿ ತಿಳ್ಕೊಬೇಕಾಗುತ್ತೆ. ಸೊ ಅದಕ್ಕಾಗಿ ಏನತ್ತಿಲ್ಲ ನಿಮ್ಗೇನು ಗೊತ್ತಿರಲ್ಲ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದೀರಿ ಅಂದರೆ ಎಲ್ಲನೂ ಸರಿಯಾಗಿ ಇನ್ಫಾರ್ಮೇಷನ ತಿಳಿತೈತಿ. ಸೊ ನಾನು ಹಂಗೆ ಕಾಲೆಲ್ಲ ಸ್ಟಾರ್ಟ್ ಇಟ್ಕೊಂಡು ಎಲ್ಲನೂ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊತ ಇದನ್ನು ಮಾಡಾಕತ್ತೀನಿ. ಇದು ಅಪ್ಲಿಕೇಶನ್ ಇದು. ಸೊ ಅವ್ನು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ನಮಗೆ ಪ್ರಿಂಟ್ ಬೇಕಂದ್ರೆ ಇದನ್ನು ಓಪನ್ ಮಾಡ್ಕೊಂಡು ಸೊ ಅದರಲ್ಲಿ ಪ್ರಿಂಟ್ ಅಂತ ಕೊಡ್ರೆ ಆಯ್ತು. ಕೊಟ್ಟರೆ ಅದನ್ನಾಗುತ್ತೆ. ಸೊ ಈಗ ಸದ್ಯ ಏನಂತಿಲ್ಲ ಈಗ ನಾವು ರಿಸಲ್ಟ್ ನೋಡಬೇಕಾಗಿಲ್ಲ. ಸೊ ಹೇಳಾಕತ್ತೀನಿ ನೋಡ್ರಿ. ಇಲ್ಲಿ ಸೆಂಟ್ರಲ್ ನಾವು ಬೇಕಾಗಿರ್ತಕ್ಕಂಥದ್ದು ಕಾನ್ಸ್ಟೇಬಲ್ದು ನಾವು GD ನಾವು ರಿಸಲ್ಟ್ ನೋಡೋರ್ದೀವಿ. ಸೊ ಇದನ್ನು ಶಾರ್ಟ್ ವಿಡಿಯೋ ಮಾಡಿನೂ ಈಗ ಹಾಕೀನಿ ಈಗ ಅಂದ. ಸೊ ಈಗ ಕಾನ್ಸ್ಟೇಬಲ್ GD ಇನ್ನು ಸೆಂಟ್ರಲ್ ಆರ್ಮ್ ಫೋರ್ಸ್ ಐತಿ. ಸೊ 2025 ಎಕ್ಸಾಮಿನೇಷನ್ ಅನ್ಬೇಕು. ಸೊ ಮಾರ್ಕ್ಸ್ ಅಂದ್ರೆ ಅವಾಗ ನಾನು ವಿಡಿಯೋ ಮಾಡಿದಾಗ ಅಪ್ಲೋಡ್ ಆಗಿರಲಿಲ್ಲ. ಸೊ ಅದಕ್ಕಾಗಿ ಈಗ ಅಪ್ಲೋಡ್ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆಲ್ಲ ಹಾಕಿದ್ದೀನಿ. ಸೊ ಅದು ಹೆಂಗೆ ಓಪನ್ ಮಾಡ್ಕೋಬೇಕು, ಮಾರ್ಕ್ಸನ್ನು ಯಾವ ಥರ ನೋಡ್ಕೋಬೇಕು ಅಂತ ಹೇಳ್ಕೇಶಿಂದ ಸೊ ಹೋಗಿ ಆ ವಿಡಿಯೋನ ನೋಡಿರಿ. ಮತ್ತು ಆ ವಿಡಿಯೋದಾಗ ಏನೈತಿ ವೆರಿಫೈ ಹೆಂಗೆ ಮಾಡ್ಬೇಕಂತ ಗೊತ್ತಾಗಿರಲ್ಲ ಅವ್ರಿಗೆ. ಅಂಥವ್ರಿಗೆ ಏನೈತಿಲ್ಲ ಈ ವಿಡಿಯೋನ ಶೇರ್ ಮಾಡಿರಿ. ಸೊ ಯಾವ ಥರ ನಮ್ಮ ಅಪ್ಲಿಕೇಶನ್ ವೆರಿಫೈ ಮಾಡಬೇಕು ಹಂಗೆ ಮಾಡ್ಕೊರಿ ಅಂತ ಹೇಳ್ರಿ. ಎಲ್ರಿಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಆದಷ್ಟಲ್ಲ. ಸೊ ಯಾರ್ದು ಎಕ್ಸಾಮ್ ಪಾಸ್ ಆಗೈತಿ ಅಂಥವ್ರೆಲ್ಲ ಏನೈತಿ ಚಂದಂಗಿ ಫಿಸಿಕಲ್ ತಯಾರಿ ಮಾಡ್ಕೊಳ್ರಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.